ಸಮಾಜದ ವೈದ್ಯರು ಎಷ್ಟೆಲ್ಲ ಕಿತ್ತು ತಿನ್ನೋ ಪರಿಸ್ಥಿತಿಯೊಳಗೆ ಇನ್ನೂ ಮಟ್ಟ ಬಂದಾರಂತಂದ್ರೆ ನಿಜವಾಗ್ಲೂ ಹೇಳಕ್ಕೆ ಭಾಳ ಅಂದ್ರೆ ಭಾಳ ಅಸಹ್ಯ ಅನ್ನಿಸ್ತೈತಿ. ಯಾಕಂತಂದ್ರೆ ವೈದ್ಯರನ್ನ ನಾವು ದೇವರಿಗೆ ಸಮ ಅಂತೇಳಿ ಹೇಳ್ತೀವಿ. ಈಗ ಅದೇ ವೈದ್ಯರು ಸಮಾಜದ ಜನರ ಮೇಲೆ ಎಷ್ಟೊಂದೆಲ್ಲ ಆರೋಪ, ಎಷ್ಟೊಂದೆಲ್ಲ ಕೇಸ್ಗಳು, ಎಷ್ಟೊಂದೆಲ್ಲ ಒಂದು ಸುಳ್ಳು ವಾದಗಳನ್ನು ಮಾಡಿಬಿಟ್ಟು ಒಂದು ಮಾನವೀಯತೆಯ ಮೌಲ್ಯವನ್ನು ಕಸ್ಕೊಳಕತ್ತಾರ ಅಂತ ಹೇಳ್ಬೋದು. ಸೊ ಏನಪ್ಪ ಅಂತಂದ್ರೆ ಈ ಮೈಸೂರಿನೊಳಗೆ ನಡೆಯುವಂತಹ ಒಂದು ಚೆಲುವಾಂಬ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅದ. ಸೊ ಅಲ್ಲಿ ಇವಾಗ ಒಂದು ಹೆಚ್ಚಾನೆಚ್ಚು ಘಟನೆಗಳು ಸಂಭವಿಸಕತ್ತದ. ಇವಾಗ ರೀಸೆಂಟಾಗಿ ಒಂದು ಮಗು ಅಂದರೆ ಒಂದು 9 ದಿನದ ಮಗು ತೀರ್ಕೊಂಡಿದ್ದ ವಿಷಯ ಸಂಬಂಧ ಭಾಳ ಅಂದ್ರೆ ಭಾಳ ನ್ಯೂಸ್ ಬರತೈತಿ, ಭಾಳ ಅದ್ರ ಬಗ್ಗೆ ಮಾತುಕತೆ ಆಗತೈತಿ. ಬಟ್ ಆ್ಯಕ್ಚುಲಿ ಅಲ್ಲಿ ಆಗಿದ್ದೇನಪ್ಪ ಅಂತಂದ್ರೆ ಆ ತಾಯಿಯ ಒಂದು ಡೆಲಿವರಿ ಎಲ್ಲ ಚಲೋ ತಂಗ ಆಗಿರ್ತದ. ಸೊ ಅಂಥ ಒಂದು ಸಂದರ್ಭದೊಳಗೆ ಆ ಮಗುನ ತಾಯಿ ಎತ್ತಿ ಆಡಿಸಿರ್ತಾಳೆ, ಚಲೋ ತಂಗ ಹತ್ತಿರ್ತೈತಿ, ಎಲ್ಲಾನು ಮಾಡಿರ್ತೈತಿ. ಸೊ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಸ್ ಇರಲ್ಲ, ಎಲ್ಲವೂ ಕೂಡ ಸರಿ ದಾರಿಯೊಳಗೆ ಇರ್ತಾವ. ಆದ್ರೆ ಇಲ್ಲಿ ಏನು ಆಗಾಕತೈತಿ ಅಂತಂದ್ರೆ ಮನುಷ್ಯ ಕೇವಲ ಒಂದು ಹಣದಾಸೆಗೋಸ್ಕರನೋ ಅಥವಾ ಅವನ ಒಂದು ಟೈಮ್ ಪಾಸ್ ಸಲುವಾಗಿ ಜೀವದ ಜೊತೆ ಆಟ ಆಡಾಕತ್ತಾನೇನು ಅಂಥೇಳಿ ಎಲ್ಲೋ ಒಂದು ಕಡೆ ಅನ್ನಿಸ್ತೈತಿ. ಯಾಕಂತಂದ್ರೆ 9 ದಿನದ ಮಗು ಆಕೆಗೆ ನಾರ್ಮಲ್ ಡೆಲಿವರಿನ ಆಗಿರ್ತದ. ತಾಯಿ ಮಗು ಹುಷಾರೇ ಇರ್ತಾರೆ. ಅದು ಒಂದಿನ ತಾಯಿ ಆ ಮಗು ಹಾಲು ಉಣಿಸೋದಾಗಿರ್ಬೋದು, ಎಲ್ಲ ರೀತಿ ಒಂದು ಕಾರ್ಯಕ್ರಮಗಳನ್ನು ಮುಗಿಸ್ಬಿಟ್ಟು ಎಲ್ಲ ಚಲೋ ತಂಗ ಇರ್ತದ. ಅದಾದಮೇಲೆ ಸಡನ್ಲಿ ಆ ಒಂದು ಮಗುಗೇನಾಗ್ತದ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಸ್ವಲ್ಪ ಲೈಟಾಗಿ ಮೈಲ್ಡಾಗಿ ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಆ ಒಂದು ಮಗುಗೆ ICU ಒಳಗೆ ಇಡ್ತಾರೆ. ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟಲ್, ಇವಾಗ ಗೌರ್ಮೆಂಟ್ ಹಾಸ್ಪಿಟಲದ ಪರಿಸ್ಥಿತಿ ಯಾವ ಥರ ಐತೆ ಅಂತ ಹೇಳಿ ನಿಮಗೂ ಗೊತ್ತದ, ಅದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಆದ್ರೂ ಕೂಡ ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿ ಅದು ಒಂದು ಮಗುನ ಮೇಲೆ ಒಂದು ನಾವು ಮಾಡಿಲ್ಲ, ಈ ಥರ ಮಗುನ ನಾವು ಏನೂ ಮಾಡಿಲ್ಲ ಅನ್ನೋ ರೀತಿ ಒಳಗೆ ಪೋರ್ಟ್ರೇ ಮಾಡತ್ತಾರಲ್ಲ. ಸೊ ಎಲ್ಲ ಒಂದು ಕಡೆ ಒಂದು ಮಾನವೀಯತೆಯ ಮೌಲ್ಯನ ಕಸ್ಕೊಂಡು ಹೊಂಟೈತೇನೋ ಸಮಾಜ ಅನ್ನೋ ಒಂದು ದೃಷ್ಟಿಕೋನದೊಳಗೆ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಆ ಒಂದು ಮಗುವಿನ ಸ್ಥಿತಿ ಯಾವ ಥರ ಆಗೈತೆ ಅಂತಂದ್ರೆ ಒಂದು ಸ್ವಲ್ಪ ದಿನ ಆದಮೇಲೆ ಆ ಒಂದು ತಾಯಿನೂ ಕೂಡ ನರ್ಸ್ ಹತ್ರ ಕೇಳ್ತಾರೆ, ಡಾಕ್ಟರ್ಸ್ ಹತ್ರ ಕೇಳ್ತಾರೆ, ನಮ್ಮ ಮಗುನ ನೋಡೋಕೆ ಬಿಡ್ರಿ ಒಳಗಂತ ಹೇಳಿ ಕೇಳಿದ್ರು ಆ ಒಂದು ನರ್ಸ್ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು ಅಲೋ ಮಾಡಲ್ಲ. ಯಾಕಂತಂದ್ರೆ ICU ಒಳಗೆ ಇರ್ತದೆ. ಸೊ ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಆ ತಾಯಿನ ಹೊರಗೆ ಕುಂದ್ರಿಸ್ತಾರೆ. ಸೊ ಅವಳು ಕೂಡ ವೇಟ್ ಮಾಡ್ತಾಳೆ, ತನ್ನ ಮಗುನೆಲ್ಲ ಇವತ್ತಿಲ್ಲ ನಾಳೆ ಅವಳ ಹತ್ರನೇ ಬರ್ತದಂತೆ. ಸೊ ಆ ರೀತಿ ಒಂದು ದೃಷ್ಟಿಕೋನದಾಗ ಇರ್ತಾಳೆ. ಅದಾದ್ಮೇಲೆ ಆಗ್ತದ ಅಂತಂದ್ರೆ ಸಡನ್ಲಿ ಆ ಒಂದು ಕೂಸಿಗೆ ಏನಾಗ್ತದ ಗೊತ್ತಿಲ್ಲ, ಸಡನ್ಲಿ ಡೆತ್ ಆಗ್ಬಿಟ್ಟೈತಿ, ಮಗು ತೀರೋಗ್ಬಿಟ್ಟೈತಿ ಅಂತ ಹೇಳಿ ನೋಡ್ತಾ ಆ ಒಂದು ಮಾತು ಕೇಳಿದ ತಕ್ಷಣನೇ ಆಕೆ ತನ್ನ ಮಗುನ ನೋಡೋಕೆ ಓಡಿ ಹೋಗ್ತಾಳೆ. ಸೊ ಓಡಿ ಹೋದಾಗ ಆ ಒಂದು ಮಗು ಕಣ್ಣೊಳಗಾಗಿರ್ಬೋದು ಅಥವಾ ಮೂಗು ಕಡೆ ಆಗಿರ್ಬೋದು ಸಣ್ಣ ಸಣ್ಣ ಕೆಂಪು ಇರುವಿ ಇರ್ತಾವಲ್ಲ, ಅವು ಆ ಒಂದು ಮಗು ಕಣ್ಣಿಗೆ ಹೋಗಿರ್ತದ ಮತ್ತು ಬಾಯಿ ಕಡೆ ಎಲ್ಲ ಹರಿದಾಡ್ತಿರ್ತಾವ. ಸೊ ಅದಕ್ಕೆ ಆಕೆ ಏನು ಮಾಡ್ತಾಳೆ, ಇಲ್ಲ ನನ್ನ ಮಗುಗೆ ಇರುವೆ ಕಚ್ಚೈತಿ, ನೀವು ಬೇಜವಾಬ್ದಾರಿಯಿಂದ ನನ್ನ ಮಗು ಸತ್ತೈತಿ ಅಂತೇಳಿ ಹೇಳ್ತಾರೆ. ಮತ್ತು ಇನ್ನೊಂದು ಆ ಒಂದು ಮಗುಗೆ ಸ್ವಲ್ಪ ಹಾರ್ಟಿನ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ICU ಹಾಕ್ಯಾರ ಅಂತ ಹೇಳಿದ್ನಲ್ಲ. ಸೊ ICU ಹಾಕಿದ ಒಂದು ಎದೆ ಪುಷ್ ಮಾಡಬೇಕಾಗ್ತದೆ, ನರ್ಸ್ಗಳಾಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಒತ್ತಬೇಕಾಗುತ್ತೆ ಎದಿನ, ಸ್ವಲ್ಪ ಹಾರ್ಟ್ ಬೀಟ್ ಏನಾರ ಪ್ರಾಬ್ಲಮ್ ಆದರೆ. ಸೊ ಆ ರೀತಿ ಅಂತ CPU ತಗೊಂಡು ಮಾಡ್ತಾರೆ. ಸೊ ಹೀಗೆಲ್ಲ ಆದಮೇಲೆ ಮಗು ಹುಷಾರಾಗ್ತೈತೆ ಅನ್ನೋ ಕಾರಣ ಆ ಮಾರ್ಕ್ ಎಲ್ಲ ಬಿದ್ದಿರ್ತದೆ ಆ ಮಗು ಎದೆ ಮೇಲೆ. ಆ ಫೋಟೋ ಆಯಿತು ವಿಡಿಯೋ ಹಾಕಬೇಕಂತಿದ್ದೆ, ಬಟ್ ಅದು ಗೈಡೆನ್ಸ್ ಅಲೋ ಮಾಡೋಂಗಿಲ್ಲ. ಸೊ ಅನ್ರಿಸ್ಟ್ರಿಕ್ಟ್ ಅಂತ ಹಾಕ್ತದೆ. ಸೊ ಆ ವಿಡಿಯೋ ನಾನು ಹಾಕೋಂಗಿಲ್ಲ, ಜಸ್ಟ್ ಅಷ್ಟು ಫೋಟೋ ಇದ್ರೆ ನಾನು ಹಾಕ್ತೀನಿ. ಮತ್ತು ಸೊ ಹೀಗೆಲ್ಲ ಆದಮೇಲೆ ಅಕ್ಕಿ ಏನು ಮಾಡ್ತಾಳು, ಮಗುನ ನೋಡಿದ ತಕ್ಷಣವೇ ಅವ್ರ ತಾಯಿಗೆ ಹಿಂಗೆಲ್ಲ ಇನ್ಫಾರ್ಮ್ ಮಾಡ್ತಾರೆ, ಇಲ್ಲ ಒಂದು ಮಗು ಕಣ್ಣಾಗ ಇರುವೆ ಹೋಗೈತಿ, ಇವ್ರು ಬೇಜವಾಬ್ದಾರಿಯಿಂದ ನನ್ನ ಮಗು ಸತ್ತೈತಿ ಅಂತ ಹೇಳಿ ಅದು ಹೇಳ್ತಾಳೆ. ಆಕಿ ಹೆಣ್ಮಗಳ ತಾಯಿ ಅದಕ್ಕೆ ಹೇಳ್ತಾಳೆ. ಸೊ ಈ ಒಂದು ಸಂದರ್ಭದೊಳಗೆ ಎಲ್ಲರಿಗೂ ಈ ಒಂದು ಸುದ್ದಿ ಹರಡಾಕತ್ ಬಿಡ್ತೈತಿ. ಸೊ ಇಷ್ಟೆಲ್ಲ ಸುದ್ದಿಗಳು ಹರಡಾಕತ್ತೈತಿ ಅಂತೇಳಿ ಗೊತ್ತಾದ್ಮೇಲೆ ಮೀಡಿಯಾದವರೆಲ್ಲ ಬರ್ತಾರೆ. ಆಮೇಲೆ ಇದು ತುಂಬ ದೊಡ್ಡ ನ್ಯೂಸ್ ಆಗುತ್ತದೆ. ಈ ಚೆಲುವಾಂಬ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಒಂಥರ ಆ ಒಂದು ಹಾಸ್ಪಿಟಲ್ ರೆಪ್ಯುಟೇಷನ್ನ ಹೋಗ್ತೈತೆ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಆ ಒಂದು ಡಾಕ್ಟರ್ ಹತ್ರ ಈ ಮೀಡಿಯಾದವರಾಗಿರ್ಬೋದು ಪೊಲೀಸರಾಗಿರ್ಬೋದು ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭದೊಳಗೆ ಅವ್ರು ಹೇಳ್ತಾರೆ, ಇಲ್ಲ ಮಗುಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗುತ್ತಿತ್ತು, ಅದಕ್ಕೆ ಒತ್ತಾಗ ಆ ಒಂದು ಕಲಿ ಆ ಎದೆ ಮೇಲೆ ಕುಂತೈತಿ, ಹಸು ಕೂಸ್ ಮೇಲೆ, ನಾವೇನು ಬೇಜವಾಬ್ದಾರಿ ಮಾಡಿಲ್ಲ ಅಂಥೇಳಿ ಡಾಕ್ಟರ್ಸ್ ಹೇಳ್ತಾರೆ. ಆದರೆ ತಾಯಿ ತನ್ನ ಕಣ್ಣಾರೆ ನೋಡಿರ್ತಾರಲ್ರಿ, ತನ್ನ ಒಂದು ಮಗು ಕಣ್ಣೊಳಗೆ ಇರುವೆ ಹೋಗಿದ್ದು ಸಾಕು ಅಂತ ತಾಯಿ ಸುಳ್ಳು ಯಾಕೆ ಹೇಳ್ತಾರೆ, ಏನು ದ್ವೇಷ ಐತೆ ಆ ಒಂದು ಹಾಸ್ಪಿಟಲ್ ಮೇಲೆ. ಸೊ ಈ ರೀತಿ ಎಲ್ಲ ವ್ಯಕ್ತಪಡಿಸಿದ್ರು ಆ ಡಾಕ್ಟರ್ಸ್ ಇಡೀ ಹೋಲ್ ಆಫ್ ಸ್ಟಾಫ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಆ ಒಂದು ಡಾಕ್ಟರ್ ಆಗಿರ್ಬೋದು, ಆಮೇಲೆ ಆ ನರ್ಸ್ ಆಗಿರ್ಬೋದು, ಕ್ಲೀನರ್ ಎಲ್ಲರೂ ಕೂಡ ಒಂದೇ ಹೇಳ್ತಿದ್ದಾರೆ, ಇಲ್ಲ ಮಗು ಚೆನ್ನಾಗಿತ್ತು, ಆ ಥರ ಏನೂ ಆಗಿಲ್ಲ. ಸೊ ಅಂದರೆ ಬೇಜವಾಬ್ದಾರಿ ಐತಿ ಅಂತೇಳಿ ಒಪ್ಕೊಳಕತ್ತಿಲ್ಲ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತದೆ, ಎಲ್ಲ ರೀತಿ ಫೆಸಿಲಿಟಿ ಇರ್ತದೆ ಅಂಥೇಳಿ ಎಲ್ಲ ಜನನೂ ಅಲ್ಲಿ ಹೋಗ್ತಾರೆ. ಆದ್ರೆ ಹೊಳ್ಳಪಸ್ ಬರೋದು
ಇರೋದು ಶವವಾಗಿ. ಕಾರಣ ಏನು? ಅಲ್ಲಿ ಟ್ರೀಟ್ಮೆಂಟ್ ಸರಿ ಇಲ್ಲ, ಇಲ್ಲ ಎಕ್ವಿಪ್ಮೆಂಟ್ ಇಲ್ಲ, ಅಥವಾ ಸರಿಯಾಗಿ ನೋಡ್ತಾ ಇಲ್ಲ ಅನ್ನೋ ರೀಸನ್ಸ್ ಅಲ್ಲ. ಜಸ್ಟ್ ಒಂದು ಪೀಪಲ್ಸ್ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಡವರೇ ಆಗಿರಬಹುದು, ಒಳ್ಳೆ ರೀತಿ ಟ್ರೀಟ್ಮೆಂಟ್ ಸಿಗ್ತದೆ, ಜಾಸ್ತಿ ರೊಕ್ಕ ಹಾಕಿ ನಮಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಂಗಿಲ್ಲ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಮೇಲೆ ದೇವರಂತ ಹೇಳಿ ಅವ್ರನ್ನ ನಂಬಿಬಿಟ್ಟು ಬರ್ತಾರೆ. ಸೊ ಇವ್ರು ಏನು ಮಾಡಾಕತ್ತಾರಪ್ಪ ಅಂತಂದ್ರೆ, ಬಂತು ಹೋದ್ರೆ ಹೋತ್ ಇದ್ರೆ ಇತ್ತು ಅಂತಂದ್ರೆ ಇವರು ತಮಗೆ ಒಂದು ಇರುವಂತಹ ಕೆಲಸನ ಸರಿಯಾಗಿ ನಿಭಾಯಿಸೋಗತ್ತಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಜೀವದ ಜೊತೆ ಆಟ ಆಡಕತ್ತಾರೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅನಿಸ್ತದೆ. ಸೊ ಈ ಮೈಸೂರೊಳಗೆ ದಿನ ಹೋದಂಗೆ ವಿಪರೀತವಾಗಿ ಈ ಥರ ಕೇಸಸ್ ಆಗಾಕತ್ತದ. ಗೌರ್ಮೆಂಟ್ ಹಾಸ್ಪಿಟಲ್ ನಂಬಿ ಜನ ಬರಬೇಕು ಬೇಡ, ಏನು ಅವ್ರಿಗೆ ಸ್ಯಾಲ್ರಿ ಕೊಡಂಗಿಲ್ಲ ಅಂತಿಲ್ಲ, ಸ್ಯಾಲ್ರಿ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಅವ್ರಿಗೆ ಅಮೌಂಟ್ ಬರಬೇಕು ಎಲ್ಲನೂ ಬರ್ತದೆ. ಆದ್ರೆ ಪೇಷಂಟ್ಸ್ಗಳ ಜೊತೆ ಇಷ್ಟು ರೀತಿ ಚೆಲ್ಲಾಟ ಆಡೋದು ಅಂತಂದ್ರೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಹರ್ಟ್ ಆಗ್ತೈತಿ ನೋಡಾಕತ್ರ. ಇನ್ಮೇಲೆ ಎಲ್ಲರೂ ಪ್ರೈವೇಟ್ ಹಾಸ್ಪಿಟಲ್ ಮೊರೆ ಹೋಗ್ಬೇಕೇನೋ ಅನ್ನಿಸ್ತೈತಿ ಈ ಥರ ಎಲ್ಲ ಸೊ ಇಷ್ಟೆಲ್ಲ ಆಗಕತ್ತೈತಿ. ಸೊ ಸಾಧ್ಯ ಆದರೆ ಗೌರ್ಮೆಂಟ್ ಇದನ್ನು ಕ್ರಮವನ್ನು ಕೈಗೊಳ್ತೈತೋ ಅಥವಾ ಅಲ್ಲಿಗೆ ಬಿಡ್ತೈತೋ ಗೊತ್ತಿಲ್ಲ. ಯಾಕಂತಂದ್ರೆ ಇವಾಗಿನ ಜನಕ್ಕಂತೂ ಗೌರ್ಮೆಂಟ್ ಮೇಲೆ ನಂಬಿಕೆನೇ ಇಲ್ಲ. ಗೌರ್ಮೆಂಟ್ ತನ್ನ ಫಾಯ್ದೆ ತಾನು ತೊಗೊಂಡು ಫಸ್ಟ್, ಅದಾದಮೇಲೆ ಇನ್ನೊಬ್ಬರು ಫಾಯ್ದದ ಬಗ್ಗೆ ವಿಚಾರ ಮಾಡುವಂತಹ ಜಾತಿಗೆ ಸೇರಿದ್ದಂತೇಳಿ ಯಾವಾಗೋ ಗೊತ್ತೈತದ. ಬಟ್ ಸ್ಟಿಲ್ ಆದ್ರೂ ಎಲ್ಲೋ ಒಂದು ಕಡೆ ಹೋಪ್ಸ್ ಇರ್ತದಲ್ಪ ಜನಕ್ಕೆ, ಇಲ್ಲ ಸರಿ ಆಗ್ತೈತಿ, ಏನು ಸರಿ ಆಕೈತೋ ಏನೋ ಗೊತ್ತಿಲ್ಲ, ಆ ಸರಿ ಆಗೋದು ನಾವು ಇರ್ತೇವೋ ಇಲ್ಲ ಅದು ಗೊತ್ತಿಲ್ಲ. ಸೊ ಅಂಥ ಒಂದು ಆಗೈತಿ. ಸೊ ಈ ಒಂದು ಚೆಲುವಾಂಬ ಹಾಸ್ಪಿಟ್ಲಲ್ಲಿ ಸಿಕ್ಕಾಪಟ್ಟೆ ರೆಪ್ಯುಟೇಷನ್ ಹಾಳಾಗೈತಿ. ಸೊ ಇನ್ಮೇಲಾದ್ರೂ ಆ ಒಂದು ಮಗು ಜೀವ ಹೋಯ್ತು. ಸೊ ಅದಕ್ಕೆ ನ್ಯಾಯ ಸಿಗ್ತೈತೋ ಸಿಗಲ್ಲ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇನ್ನೂ ಮಟನೂ ಹಾಸ್ಪಿಟ್ಲ್ ಒಳಗೆ ಯಾರು ಕೂಡ ಒಪ್ಕೊಳಕ್ಕೆ ರೆಡಿ ಇಲ್ಲ ರೀ, ನಾವು ಬೇಜವಾಬ್ದಾರಿ ವಹಿಸಿ ಅಂತ ಹೇಳಿ ಆ ತಾಯಿನೇ ಇನ್ನೂ ಮಟನೂ ಹೋರಾಡಕತ್ತಾಳ ಅಲ್ಲಿ ನಿಂತ. ಸೊ ಆ ಒಂದು ತಾಯಿಗೆ ತನ್ನ ಮಗು ಸಾವಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ಳೋಣ. ಆದಷ್ಟು ಬೇಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದಾವಲ್ಲ, ಒಂದು ರಿಸ್ಪಾನ್ಸಿಬಲ್ ಆಗಿ ಕೆಲಸ ನಿರ್ವಹಿಸ್ರಿ. ಯಾಕಂತಂದ್ರೆ ನಿಮ್ಗೇನು ಪುಕ್ಕಟಲ್ಲೇ ಕುಂದ್ರಿಸಿಲ್ಲ, ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಏನು ರೊಕ್ಕ ಬರ್ಬೇಕಾದಂಥ ಸ್ಯಾಲ್ರಿ ಬರಾಕತ್ತೈತಿ. ಆದರೂ ನೀವು ನಿಮ್ಮ ಕೆಲಸ ನೆಟ್ಟಗೆ ಮಾಡಾಕತ್ತಿಲ್ಲ ಅಂದ್ರೆ ನೀವು ಆ ಒಂದು ಪೋಸ್ಟಿಗೆ ಅರ್ಹರಲ್ಲ ಅಂತ ಹೇಳಿ ಹೇಳ್ಬೋದು. ಸೊ ಅಂಥ ಡಾಕ್ಟರ್ಸ್ ಇರೋಕ್ಕಿಂತ ಅಲ್ಲಿಂದ ಹೋಗೋದೇ ಬಹಳ ಉತ್ತಮ ಅಂತ ಹೇಳಿ ಹೇಳ್ಬೋದು. ಸೊ ಈ ವಿಡಿಯೋ ಮೂಲಕ ಹೇಳೋದಿಷ್ಟ, ಮಾನವೀಯತೆ ಅನ್ನೋ ಮೌಲ್ಯವನ್ನು ಎಲ್ಲರೂ ಎತ್ಕೋಬೇಕ್ರಿ. ನಮ್ಮ ಕಡೆ ನಮ್ಮ ಅಕ್ಕಪಕ್ಕ ಆಗೈತಪ್ಪ ಅಂತಂದ್ರೆ ಅದ್ರ ತಪ್ಪೈತಂದ್ರೆ ಧ್ವನಿ ಎತ್ರಿ. ಯಾವುದು ನನ್ನದಲ್ಲ ಬಿಡು, ನನಗೆ ಯಾಕೆ ಬಿಡು ಅಂತ ಹೇಳಿ ಹೇಳ್ಕೊಂಡು ಕುಂದ್ರಬಾರ್ದು. ನಾಳೆ ಆ ಪರಿಸ್ಥಿತಿ ನಮಗೂ ಬರ್ತೈತೆ ಅಂತ ಹೇಳಿ ನೆನಪಿಟ್ಕೊಂಡು ಆ ಒಂದು ಅಸಹಾಯಕ ಮಹಿಳೆಗೆ ಎಲ್ಲರೂ ಸಾಥ್ ಕೊಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ಮುಗಿಸಾಕತ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.